ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಮಾಡಿ 3-4 ದಿನ ಆಯ್ತು. ಅಪ್ಲೋಡ್ ಮಾಡಕ್ಕೆ ಟೈಮ್ ಆಗಿರ್ಲಿಲ್ಲ, ಯಾಕಂದ್ರೆ ಎಡಿಟಿಂಗ್ಗೆಲ್ಲ ಟೈಮ್ ಸಿಕ್ಕಿರ್ಲಿಲ್ಲ ಅಂತ ಮಾಡಿರ್ಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೆ ಎಲ್ರಿಗೂ ಸ್ಪೆಷಲ್, ಯಾಕೆಂದ್ರೆ ಹಿಂದೂಗಳಿಗಂತೂ ಇದು ವರ್ಷದ ಮೊದಲನೆಯ ದಿನ. ನಮಗೆ ಹೊಸ ವರ್ಷ ಅಂದ್ರೆ ಯುಗಾದಿನೇ ಅಲ್ವಾ. ನಾ ಅದಕ್ಕೆ ಪ್ರತಿ ವರ್ಷನೂ ಊರ್ಗ್ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದೆ. ನಾನ್ ಬೆಂಗಳೂರಿಗೆ ಬಂದಾಗಿಂದ ಜಾಬ್ ಮಾಡ್ಕೊಂಡಿದ್ರಿಂದ ಇಲ್ಲಿ ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಪಿ ಜಿ ಇದ್ದಿದ್ದಲ್ವಾ, ಸೊ ಹಾಗಾಗಿ ಪಿ ಜಿಲೆಲ್ಲ ಏನೋ ಸೆಲೆಬ್ರೇಟ್ ಮಾಡ್ತಾ ಇರ್ಲಿಲ್ಲ. ನಾನು ಇದ್ದಿದ್ದು ಕ್ರಿಶ್ಚಿಯನ್ ಪಿ ಜಿ ಆಗಿತ್ತು. ಸೊ ಹಾಗಾಗಿ ನಾನು ಪ್ರತಿ ವರ್ಷ ಊರ್ಗ್ ಹೋಗಿ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಕೆಲ್ಸಕ್ಕೆ ರಜಾ ಇರ್ಲಿಲ್ಲ. ಸೊ ನಾನು ಮನೆಗ್ ಶಿಫ್ಟ್ ಆಗಿದ್ನಲ್ವಾ, ಸೊ ನಾನೇ ಸ್ಪೆಷಲ್ ಆಗಿ ಮಾಡೋಣ ಹಬ್ಬನ ಅದು ಒಬ್ಳೇ ಮಾಡಿದ್ದು ಬೇಜಾರಾಯ್ತು. ಬಟ್ ಆದ್ರೂ ಚೆನ್ನಾಗಿ ಮಾಡಿದೆ ಅನ್ನೋ ಫೀಲ್ ಇದೆ. ಯಾಕಂದ್ರೆ ಪೂಜೆ ಮಾಡಿ ಅದೊಂದು ಫೀಲ್ ಇರುತ್ತಲ್ವಾ, ಹೇಳಕ್ಕಾಗಲ್ಲ. ಖುಷಿ ಆಗೋಯ್ತು ನನ್ಗಿವತ್ತು. ಇನ್ನು ಯುಗಾದಿ ಹಬ್ಬ ಅಂದ್ರೆ ಮೈಗೆಲ್ಲ ಎಣ್ಣೆ ಹಚ್ಕೊಳ್ಳೋದು ಸರ್ವೇ ಸಾಮಾನ್ಯ. ಎಣ್ಣೆ ಹಚ್ಕೊಳ್ಳಿಲ್ಲ ಅವತ್ತಿನ ದಿನಾನೇ ಫುಲ್ಫಿಲ್ ಆಗಲ್ಲ. ನಾನು ನೈಟೇ ತಲೆಗೆ ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಬಿಟ್ಟಿದ್ದೆ. ಮಾರ್ನಿಂಗು ಬಾಡಿಗೆ ಹಚ್ಕೊತಾ ಇದ್ದೀನಿ, ಕೈಗೆ ಮತ್ತೆ ಕುತ್ತಿಗೆಗೆ ಕಾಲಿಗೆಲ್ಲ ಹರಳೆಣ್ಣೆನ ಬಿಸಿ ಮಾಡಿ ಹಚ್ಕೊಂಡೆ. ನಾನು ಹೋದ್ ವರ್ಷ ಒಂದು ಮಿಸ್ ಮಾಡ್ಕೊಂಡೆ ಹಬ್ಬನ. ಯಾಕೆಂದ್ರೆ ಹೋದ್ ವರ್ಷನೂ ನಾನು ಜಾಬಲ್ಲಿ ಇದ್ದಿದ್ರಿಂದ ಅಲ್ಲೂ ನಂಗೆ ರಜೆ ಸಿಕ್ಕಿರ್ಲಿಲ್ಲ. ದಟ್ಸ್ ವೈ ನಾನು ಊರಿಗೂ ಹೋಗಿರ್ಲಿಲ್ಲ, ಅಲ್ಲೂ ಕೂಡ ನಾನು ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಈ ವರ್ಷ ನಾನು ಮನಸ್ಫೂರ್ತಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಗಡಿಬಿಡಿ ಮಧ್ಯೇನು ತುಂಬಾ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡೆ. ಬೆಳಗ್ಗೆ ಬೇಗ ಇದ್ದಿದ್ದೆ, ಆಫೀಸ್ ಇತ್ತಲ್ಲ. ಸೊ ಮಾರ್ನಿಂಗ್ ಆಫೀಸ್ ಇದ್ದಿದ್ರಿಂದ ಅಷ್ಟೊಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸ್ಪೆಷಲ್ ಆಗಿ ಏನು ಮಾಡಿಲ್ಲ, ಜಸ್ಟ್ ದೇವ್ರ ಪೂಜೆ ಮಾಡಿಕೊಟ್ಟು ಆಫೀಸ್ಗೆ ಹೋಗಿದ್ದು. ಹೋಗೋದು ಹಂಗೆ ಟೆಂಪಲ್ಗೆಲ್ಲ ಹೋಗಿದೆ. ಬಟ್ ಏನ್ ಗೊತ್ತಾ, ಓದೋದಕ್ಕೋಸ್ಕರ ನಾನು ಯಾವಾಗ ಮನೆಯಿಂದ ಹೊರಗಡೆ ಬಂದೋ ಆಗಿಂದ ಇಲ್ಲಿವರೆಗೂ ನಾನು ಹಬ್ಬಗಳಿಗಷ್ಟೇ ಮನೆಗೆ ಹೋಗ್ತಾ ಇದ್ದಿದ್ದು. ಬಟ್ ಈ 2 ವರ್ಷದಿಂದ ಎಲ್ಲ ಹಬ್ಬನೂ ಮಿಸ್ ಮಾಡ್ಕೊತಾ ಇದ್ದೆ ನಾನು. ಹೂ ನೋಡಿ, ಇಷ್ಟು ಹೂವಿಗೆನೆ 50 ರೂಪಾಯಿ. ಅದೇ ಊರಲ್ಲಾಗಿದೆ ಮನೆ ಸುತ್ತಮುತ್ತ ಎಲ್ಲ ಬಿಟ್ಟಿತ್ತು, ಅದನ್ನೇ ತಗೊಂಡು ಮಾಡಿಸ್ತಾ ಇದ್ವಿ. ಮಾಲೆ ಮಾಡಿ ಮಾಡಿಸೋದೆಲ್ಲ ಮಾಡ್ತಿದ್ವಿ. ಬಟ್ ಇಲ್ಲ 50 ರೂಪಾಯಿ ಇಷ್ಟು ಹೂಗೆ. ಅದು ಹಬ್ಬದ ಟೈಮ್ ಅಲ್ವಾ, ನೀರಾಯ್ತು. ದೇವ್ರ ಪೂಜೆ ಮಾಡೋದು ಅಂದ್ರೆ ಮನ್ಸಿಗೆ ಒಂಥರ ತೃಪ್ತಿ. ನಾನ್ ಪಿ ಜಿಲಿದ್ದಾಗ ದೇವ್ರ ಪೂಜೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವ್ರು ಸ್ನಾನ ಮಾಡು, ರೆಡಿ ಆಗು, ವಾರದಲ್ಲಿ 3 ದಿನ ಟೆಂಪಲ್ ಹೋಗು, ಹೊರಗಡೆ ಹೋಗ್ಬಿಟ್ಟು ಹೋಗೋದಷ್ಟೇ. ಬಿಟ್ರೆ ನಾನು ಒಳಗಡೆ ಪೂಜೆ ಮಾಡೋದು ತುಂಬಾ ಕಮ್ಮಿ ಇತ್ತು. ಪಿ ಜಿ ಅಲ್ವಾ, ಅದು ಕ್ರಿಶ್ಚಿಯನ್ ಪಿ ಜಿ, ಅಷ್ಟು ಫೀಲ್ ಆಗ್ತಾ ಇರ್ಲಿಲ್ಲ ಪೂಜೆ ಮಾಡೋದಿಲ್ಲ. ಸೊ ಹಾಗಾಗಿ ಮಾಡ್ತಾ ಇರ್ಲಿಲ್ಲ ನಾನು. ಏನೇ ಹೇಳಿ, ಹಬ್ಬನ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಫೀಲೇ ಬೇರೆ. ವರ್ಷದ ಆರಂಭ ಆಗಿರೋದ್ರಿಂದ ವರ್ಷ ಪೂರ್ತಿ ಏನಾಗುತ್ತೋ ಏನೋ ಅನ್ನೋ ಭಯ ನನಗೆ. ಯಾಕೆಂದ್ರೆ ಪ್ರತಿ ಸರಿ ಏನೋ ಒಂದು ಪೇನು ಅದು ಇದು ಇದ್ದೇ ಇರುತ್ತೆ ನನಗೆ, ಪ್ರಾಬ್ಲಮ್ಸ್. ಬಟ್ ನಾನು ಈ ವರ್ಷ ದೇವ್ರ ಹತ್ರ ಸೀರಿಯಸ್ ಆಗಿ ತಿಳ್ಕೊಂಡಿದ್ದೀನಿ. ಏನೇ ಕೊಟ್ರು ಎಲ್ಲ ಸಮಾನಾಗಿ ಕೊಡು, ಕಹಿ ಆಗಿರ್ಲಿ ಸಿಹಿ ಆಗಿರ್ಲಿ ಎಲ್ಲದನ್ನು ತಗೊಳ್ಳೋಷ್ಟು ಶಕ್ತಿ ಕೊಡು ನನಗೆ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲದನ್ನು ನಿಭಾಯಿಸೋ ಶಕ್ತಿ ಕೊಟ್ರೆ ಸಾಕಲ್ವಾ. ಅದನ್ನೆಲ್ಲ ಫೇಸ್ ಮಾಡ್ಬೇಕು. ಕೊಡ್ಲೇಬೇಡ ಶಿಕ್ಷಣ, ಕೊಡ್ಲೇಬೇಡ ನಮ್ಗೆ ನೋವ್ನ ಅಂತ ಹೇಳಕ್ಕಾಗಲ್ಲ. ಕೊಟ್ಟಿದ್ದನ್ನ ಫೇಸ್ ಮಾಡೋ ಶಕ್ತಿ ಕೊಡು ಅಂತ ಕೇಳ್ಕೊಂಡೆ. ಇನ್ನು ಬೇವು ಬೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಬೇವಿನಲ್ಲಿ ಬೆಲ್ಲದ ಪುಡಿ ಮತ್ತೆ ಬಾಳೆಹಣ್ಣನ್ನ ಹಾಕಿ ಸ್ಮ್ಯಾಶ್ ಮಾಡ್ಕೊಂತಿದ್ದೀನಿ. ಎಲ್ರೂ ಒಂದೊಂದ್ ತರ ಮಾಡ್ತಾರೆ, ನಾವ್ ಈ ತರ ಮಾಡೋದು. ಇನ್ನು ದೇವ್ರ ಮುಂದೆ ಇಟ್ಟು ಬೇವು ಮತ್ತೆ ಸಿಹಿ, ಕಹಿ ಸಿಹಿ 2 ಒಟ್ಟಿಗೆ ತಿಂತಾ ಇದ್ದೀನಿ. ಈ ವರ್ಷ ಪೂರ್ತಿ ಎಲ್ಲದನ್ನ ಸಮನಾಗಿ ಕೊಡು, ಕೊಟ್ಟಿದ್ದನ್ನ ಫೇಸ್ ಮಾಡೋಷ್ಟು ಶಕ್ತಿ ಕೊಡಪ್ಪ ಅಂತ ದೇವರನ್ನ ಕೇಳ್ಕೊಂತಾ ಇದೀನಿ. ಬೇವು ಅಂದ್ರೆ ಎಲ್ರಿಗೂ ಇಷ್ಟ ಆಗಲ್ಲ, ಕಹಿ ಕಹಿ ಅಂತ ಫೀಲ್ ಆಗುತ್ತೆ. ಬಟ್ ಅವತ್ತಿನ ದಿನ ಏನು ಫೀಲ್ ಮಾಡ್ಕೊಳ್ತೈತೆ ಅಂದ್ರೆ ತುಂಬಾ ಒಳ್ಳೇದು ಅಂತ ನಾನು ತಿಂದೆ. ಇನ್ನು ಬ್ರೇಕ್ಫಾಸ್ಟಿಗೆ ನಾನು ರೆಗ್ಯುಲರ್ ಆಗಿ ಏನ್ ತಿಂತೀನೋ ಅದನ್ನೇ ಮಾಡ್ಕೊಂಡಿದ್ದೆ. ಓಟ್ಸ್ ಮಾಡಿದ್ದೆ, ಓವರ್ ನೈಟ್ ಓಟ್ಸ್ ಎಲ್ಲ ರೆಡಿ ಇತ್ತು. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಬಾಳೆಹಣ್ಣನ್ನ ಹಾಕೊಂಡೆ. ನನಗೆ ಬೆಳಗ್ಗೆ ಟೈಮು ಹೆವಿ ಬ್ರೇಕ್ಫಾಸ್ಟ್ನ ನಾನು ಪ್ರಿಫರ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ನನಗೆ ಎದ್ದು ಮಾಡೋಷ್ಟು ಟೈಮು ಇರಲ್ಲ. ಇನ್ನೊಂದು ಏನಂದ್ರೆ ನನಗೆ ಅಷ್ಟು ಆಯಿಲಿ ಅವೆಲ್ಲ ತಿನ್ನಕ್ಕೆ ಇಷ್ಟ ಆಗಲ್ಲ ಅನ್ನೋ ರೀಸನ್ಗೆ ನಾನು ಓಟ್ಸ್ ರೆಸಿಪಿ ಮಾಡ್ಕೊತೀನಿ. ಇದು ಓವರ್ ನೈಟ್ ಓಟ್ಸ್ ಆಗಿರುತ್ತೆ. ಇದು ನಾನು 2-3 ಮಂತಿಂದೆಲ್ಲ ಕಂಟಿನ್ಯೂಸ್ ತಗೊಂತಾ ಇದ್ದೀನಿ. ಪಿ ಜಿಲಿದ್ದಾಗೆಲ್ಲ ಪಿ ಜಿಲಿ ಫುಡ್ ಇರ್ತಿತ್ತು, ಸೊ ಸ್ವಲ್ಪ ತಿಂದು ಹೋಗ್ಬಿಡ್ತಿದ್ದೆ. ಇನ್ನು ರೆಡಿ ಆಗ್ತಾ ಇದ್ದೀನಿ. ಫೇಸ್ಗೆ ಮಾಯ್ಶ್ಚರೈಸರ್ ಹಾಕೊಂಡು
ಮಾಯಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಾಕೋತಾ ಇದೀನಿ. ನನಗೆ ಸನ್ಸ್ಕ್ರೀನ್ ಹಾಕೊಂಡಿಲ್ಲ ಅಂದ್ರೆ ಬಿಸಿಲು ಹೋಗಕ್ಕೆ ಆಗಲ್ಲ. ನನ್ನ ಕೈಗೂ ಫೇಸ್ಗೂ ವ್ಯತ್ಯಾಸ ಗೊತ್ತಾಗ್ತಿದೆ ನನಗೆ. ಬೆಂಗಳೂರಲ್ಲಿ ಯಾವ ಟೈಮಲ್ಲಿ ವೆದರ್ ಹೆಂಗಿರುತ್ತೆ ಹೇಳೋದಿಕ್ಕೆ ಆಗಲ್ಲ. ಸೊ ನಾನು ಫೇಸಿಗೆ ಮತ್ತೆ ಕತ್ತಿಗೆ ಸನ್ಸ್ಕ್ರೀನ್ ಮಿಸ್ ಮಾಡೋದಿಕ್ಕೆ ಹೋಗಲ್ಲ. ಅದಾದ್ಮೇಲೆ ಫೌಂಡೇಶನ್ ಹಾಕೋತಾ ಇದೀನಿ. ಫೇಸ್ ಗ್ಲೋ ಇರ್ಬೇಕಲ್ವಾ, ಕ್ಲಿಯರ್ ಆಗಿರೋದೇ ಅಲ್ವಾ ಅಂತ ನೋಡೋದು ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಹಾಕೊಂಡಾದ್ಮೇಲೆ ಇವತ್ತು ಸ್ಪೆಷಲ್ ದಿನ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಸ್ಯಾರಿ ವೇರ್ ಮಾಡಲೇಬೇಕಲ್ವಾ. ಹೆಣ್ಮಕ್ಳಿಗೆ ಏನಿದ್ರು ಇಲ್ಲ ಇದ್ರು ಹಬ್ಬಗಳ ಟೈಮಲ್ಲಿ ಸೀರೆ ಉಟ್ಕೊಳ್ಳೋದು ಅಂದ್ರೆ ಅದೊಂದು ತರ ಖುಷಿ ಅಲ್ವಾ. ಇನ್ನದಾದ್ಮೇಲೆ ಟೆಂಪಲ್ಗೆ ಹೋದೆ. ವರ್ಷದಾರಮ್ಮ ಟೆಂಪಲ್ಗೆ ಹೋಗಿ ದೇವ್ರಿಗೆ ಕೈ ಮುಗಿದು ದೇವರ ಆಶೀರ್ವಾದ ತಗೊಂಡು ಮನ್ಸಿಗೆ ತೃಪ್ತಿ ಆದ್ಮೇಲೆ ದಿನ ಆರಂಭ ಆಗೋದಿದೆಯಲ್ಲ, ಅದು ತುಂಬಾನೇ ಖುಷಿ ಕೊಡುತ್ತೆ. ಸೊ ಹಾಗಾಗಿ ದೇವ್ರ ದರ್ಶನ ಮಾಡೋದಿಕ್ಕೆ ಟೆಂಪಲ್ಗೆ ಹೋದೆ. ಅದಾದ್ಮೇಲೆ ಸೀದಾ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ್ರೆ ನಮ್ದು ಇರುತ್ತಲ್ಲ ಮಾಮೂಲಿ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ. ಹಿಂಗೆ ಕ್ಯಾಮ್ರಾಗ ಸ್ವಲ್ಪ ಪೋಸ್ ಕೊಡ್ಕೊಂಡು ನೋಡ್ಕೊಂಡಾದ್ಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ. ವರ್ಕ್ ಇದೆಯಲ್ಲ ಮುಗಿಯೋದ್ರೊಳಗಡೆ ಸಾಕಪ್ಪ ಅಂದ್ಬಿಡುತ್ತೆ. ಅದಾದ್ಮೇಲೆ ಮಧ್ಯಾಹ್ನ ನಮ್ಮ ಆಫೀಸಲ್ಲಿ ಹಬ್ಬದ ಪ್ರಯುಕ್ತ ಹೋಳಿಗೆ ಊಟ ರೆಡಿ ಇತ್ತು. ಫುಲ್ಲು ಜಮಾಯಿಸಿ ಮತ್ತೆ ಬಂದು ಕೂತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲಸ ಮಾಡ್ತಾ ಇದ್ರೆ ಅದು ಇದು ಏನು ಪರಿಜ್ಞಾನ ಇರಲ್ಲ. ಅದ್ರ ಮತ್ತೆ ಈ ಜುಮ್ಕಿ ಹಾಕೊಂಡಿದ್ದಲ್ಲ ಇವತ್ತು, ಜುಮ್ಕಿನೆಲ್ಲ ಹಚ್ಕೊಂಡು ಸ್ವಲ್ಪ ಪೋಸ್ ಕೊಡ್ಕೊಂಡು ಕೂತಿದ್ದೆ. ಅದ್ಮೇಲೆ ಸಂಜೆ ಕಾಫಿಗೆ ಹೋಗೋಣ ಅಂತ ನಾನು ಲತಕ್ಕ ಹೊರಗಡೆ ಹೊರಟು. ಲತಕ್ಕ ಅಂತ ನನ್ನ ಕೊಲೀಗ್ ಆಫೀಸ್ನಲ್ಲಿ ಕಾಫಿ ಇವತ್ತು ನಾವು ಹೋಗಿದ್ದಾಗ ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡ್ ಬಂದು ಆಫೀಸಲ್ಲಿ ವರ್ಕ್ ಮಾಡಿದೆ. ಇದಿಷ್ಟು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.